ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರು, ಪದ್ದು ಮತ್ತು ಸುಬ್ಬು, ಪೃಥ್ವಿ ಎಲ್ಲರೂ ಕೂಡ ಡಾಕ್ಟರ್ ಮನೆಯಿಂದ ಹೊರಗಡೆ ಬರ್ತಾರೆ. ಆಗ ವೀರುಗೆ ಸತ್ಯನ ಕೇಳಿ ತುಂಬಾ ಬೇಜಾರಾಗುತ್ತೆ, ಜೊತೆಗೆ ಆಘಾತ ಕೂಡ ಆಗುತ್ತೆ. ಆಗ ಸತ್ಯನ ನೆನೆಸ್ಕೊಂಡು ಅರಗಿಸ್ಕೊಳಕ್ಕಾಗದೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಒಬ್ಬರೇ ಬಂದು ದೂರದಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಪದ್ದು, ಸುಬ್ಬು, ಪೃಥ್ವಿ ಎಲ್ಲರೂ ಕೂಡ ಹಿಂದೆನೇ ಬರ್ತಾರೆ. ಆಗ ವೀರು ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಬೇಜಾರು ಮಾಡಿಕೊಂಡು ತುಂಬ ಅಳೋದಕ್ಕೆ ಶುರು ಮಾಡಿಬಿಡ್ತಾರೆ. ನಂತರ ಶ್ರಾವಣಿಗೆ ಬೈದಿದ್ದು, ಇಂಥ ಅನಿಷ್ಟನ ನಾನು ಮಗಳಾಗಿ ಸಾಕಿದ್ನಲ್ಲ ಅಂತ ಎಲ್ಲನೂ ಕೂಡ ಬೈದಿರ್ತಾರೆ. ಅದನ್ನು ತುಂಬ ನೆನಪು ಮಾಡ್ಕೊಳ್ತಾರೆ. ನನ್ನ ಮಗಳಿಗೆ ಈ ಥರ ಎಲ್ಲ ಮಾಡಿಬಿಟ್ನಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಿರ್ತಾರೆ. ಆಗ ಸುಬ್ಬು ಅವರು ಸಮಾಧಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಪದ್ದವರು ತಡೀತಾರೆ. ಸುಮ್ಮನಿರು ಸುಬ್ಬು ಅಂತ ಹೇಳ್ತಾರೆ. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ, ನೀವೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಹೌದು ಯಜಮಾನ್ರೆ, ಎಲ್ಲನೂ ಕೂಡ ನಿಮ್ಮ ಜೀವನನ ಹಾಳು ಮಾಡೋದಕ್ಕೆ ಅಂತ ಸಂಚು ಮಾಡಿದ್ರು, ನೀವೇನು ತಪ್ಪು ಮಾಡಿಲ್ಲ ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ವೀರು ಅವರು ತುಂಬಾ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾನೆ. ನಾನೇನು ಅಂತ ಸಮಾಧಾನ ಮಾಡ್ಕೊಳ್ಳಿ, ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಾನು ರಾಜಕೀಯ ಮನುಷ್ಯ ಆಗಿರ್ಬೋದು, ನಾನು ತುಂಬಾ ಹೆಸರು ಮಾಡಿರ್ಬೋದು, ಆದರೆ ನನ್ನನ್ನು ನಾನು ಬುದ್ಧಿವಂತ ಅಂತ ಅಂದ್ಕೊಂಡೆ, ಆದರೆ ನನ್ನಂಥ ದಡ್ಡ ಯಾರೂ ಇಲ್ಲ, ನಾನು ದೊಡ್ಡ ದಡ್ಡ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ನಾನು ನನ್ನ ಮಗಳಿಗೆ ಪ್ರೀತಿನ ಕೊಡಲಿಲ್ಲ, ತಂದೆಯಾಗಿ ಬೆಳೆಸಲಿಲ್ಲ, ಕಣ್ಣು ಮುಂದೆ ನನ್ನ ಮಗಳಿದ್ದು ಕೂಡ ನನ್ನ ಮಗಳು ಅಂತ ಒಪ್ಕೊಳ್ದೆ ಅವಳನ್ನ ಅನಾಥೆ ಥರ ಬೆಳೆಸ್ಬಿಟ್ಟೆ, ದೊಡ್ಡ ಪಾಪಿ ನಾನು ಅಂತ ಅಳ್ತಾ ಇರ್ತಾರೆ. ಆಗ ಪೃಥ್ವಿ ಅವರು, ವೀರೋ ಸಮಾಧಾನ ಮಾಡ್ಕೋ ವೀರೋ, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ಹೇಳ್ತಾರೆ. ಆಗ ಪೃಥ್ವಿಗೆ ವೀರೋ ಅವರು, ಅಲ್ಲ ಪೃಥ್ವಿ, ಇಷ್ಟು ದಿನ ಎಲ್ಲಿದ್ದೆ ನೀನು, ಯಾಕೆ ಈ ವಿಷಯನ ನಂತರ ಮೊದಲೇ ಹೇಳಿಲ್ಲ, ಯಾಕೆ ಪೃಥ್ವಿ ಎಲ್ಲಿದ್ದೆ ನೀನು ಹೇಳು ಅಂತ ಕೇಳ್ತಾ ಇರ್ತಾರೆ. ಆಗ ಪೃಥ್ವಿಯವರು, ಏನು ಅಂತ ಹೇಳಿ ವೀರೋ, ಇದ್ದಾಳಲ್ಲ ಆ ವಿಷಕಾರೋ ಜಂತುಗಳ ಥರ ಇರೋವಂಥ ವಿಜಯಾಂಬಿಕಾ ನನ್ನ ಸುಮ್ಮನೆ ಬಿಟ್ಟಿರಲಿಲ್ಲ, ನನ್ನ ಕತ್ಲು ಕೋಣೆಯಲ್ಲಿ 4 ಗೋಡೆ ಮಧ್ಯೆ ಕೂಡಾಕಿದ್ದು, ಇಷ್ಟು ದಿನ ನರಕನ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ವೀರೋ ಅವ್ರಿಗೆ ತುಂಬಾ ಇನ್ನೂ ಬೇಜಾರಾಗುತ್ತೆ. ಆಗ ಇನ್ನೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಾನು ನಂಬಲೇ ಇಲ್ಲ, ಜೊತೆಗೆ ಸತ್ಯ ಸತ್ಯ ಅಂತ ಹೇಳ್ತಾ ನೀನು ಬಂದರೂ ಕೂಡ ನಾನು ಅದನ್ನು ನಂಬದೆ ನಿರಾಕರಿಸ್ಬಿಟ್ಟೆ. ಅಷ್ಟೇ ಅಲ್ಲದೆ ಇಷ್ಟು ದಿನ ನಾನು ಅಕ್ಕ ಅನ್ನ ದೇವತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳು ನನಗೆ ಮೋಸ ಮಾಡಿಬಿಟ್ಲು, ನಾನು ನಂದಿನಿನ ನಂಬದೆ ಹೋಗ್ಬಿಟ್ಟೆ, ಅವಳಂತ ಹೂವಿನಂಥ ಹೃದಯನ ಒಸ್ಕಾಕ್ಬಿಟ್ಟೆ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾರೆ. ಆಗ ಪೃಥ್ವಿಯವರು, ಅಲ್ಲ ಇದೆಲ್ಲ ಹೇಗಾಯಿತು, ಯಾಕೆ ಈ ಥರ ಮಾಡಿದ್ಲು ಗೊತ್ತಾ ನಿನಗೆ ವೀರು ಅಂತ ಹೇಳ್ತಾರೆ. ಯಾಕೆ ಮಾಡಿದ್ಲು, ಅದಕ್ಕೆ ದೊಡ್ಡ ಕಾರಣ ಇದೆ ಅಂತ ಹೇಳ್ಬಿಟ್ಟು ಪೃಥ್ವಿ ಹೇಳ್ತಾರೆ. ಅದಕ್ಕೆ ನೀನು ಮೊದಲು ನಮ್ಮ ಜೊತೆಯಲ್ಲಿದ್ನಲ್ಲ ಜಗದೀಶ್ವರ, ಅದು ಗೊತ್ತಾ ನಿನಗೆ ಅಂತ ಹೇಳ್ತಾರೆ. ಆಗ ವೀರು ಅವರು, ಜಗದೀಶ್ವರ ಹೌದು ಗೊತ್ತು ಅಂತ ಹೇಳ್ತಾರೆ. ಸರಿ ಆಯಿತು, ಸಾಲಿಗ್ರಾಮದಲ್ಲಿದ್ದಂಥ ಜಗದೀಶ್ವರ ನಿನ್ನ ಜೊತೆಯಲ್ಲಿದ್ನಲ್ವಾ, ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಆಗ ವೀರು ಅವರು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಮಾತಾಡ್ತಾರೆ. ನೀನು ಫೋನ್ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ಅದು ಸರಿ, ನೀನು ಯಾಕೆ ಇವಾಗ ಫೋನ್ ಮಾಡಿದ್ಯಾ ಅದನ್ನು ಹೇಳು ವೀರು ಅಂತ ಹೇಳ್ತಾರೆ. ಆಗ ವೀರು ಅವರು, ಏನಿಲ್ಲ, ನೀನು ನನ್ನ ಜೊತೆನಲ್ಲೇ ಇದ್ದೆ ಅಲ್ವಾ, ಯಾಕೆ ಈ ಥರ ಬಿಟ್ಟೋದೆ ಅಂತ ಹೇಳ್ತಾರೆ. ಆಗ ಜಗದೀಶ್ವರ ಅವರು, ನಾನು ಬಿಟ್ಟು ಬಂದೆ ಅಂತ ಅಂದರೆ ನಿಜವಾಗ್ಲೂ ನಿನ್ನ ಮೇಲೆ ತುಂಬ ದ್ವೇಷ ಇತ್ತು ಅಂತ ನಾನು ಬಿಟ್ಟು ಬಂದೆ ಅಂತ ಅಂದ್ಕೊಂಡಿದ್ದೆ ನೀನು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ, ಗ್ರಾಮದಲ್ಲಿ ನಿನ್ನ ಉತ್ತರಾಧಿಕಾರಿ ಮಾಡಿದ್ರು, ಅದರಿಂದ ನನಗೆ ಬೇಸರ ಆಯಿತು ನಿಜ, ಆದರೆ ನಿಮ್ಮ ಅಕ್ಕ ವಿಜಯಾಂಬಿಕಾ ಇದ್ದಾಳಲ್ಲ ಬಂದು ನನಗೆ ಕಿವಿ ಚುಚ್ಚಿದ್ಲು, ಏನಂತ ಅಂದರೆ ವೀರುಗೆ ನೀನಂದರೆ ದ್ವೇಷ, ನಿನ್ನ ತುಳಿದಾಕ್ತಾರೆ, ನಿನ್ನ ಯಾವುದೇ ಕಾರಣಕ್ಕೂ ಬೆಳೆಯೋದಕ್ಕೆ ಬಿಡೋದಿಲ್ಲ, ಅದಕ್ಕೋಸ್ಕರ ಅಂತ ಹೀಗೆ ಏನೇನೋ ಹೇಳಿಬಿಟ್ಲು. ಅದಕ್ಕೆ ನಾನು ಅಲ್ಲಿಂದ ಹೊರಟು ಬಂದುಬಿಟ್ಟೆ. ಅಷ್ಟೇ ಅಲ್ಲದೆ ನಾನು ಆಪೋಸಿಟ್ ಪಾರ್ಟಿಗೂ ಕೂಡ ನಿಂತುಬಿಟ್ಟೆ. ಆಗ ಸ್ವಲ್ಪ ದಿನಗಳ ಆದಮೇಲೆ ಗೊತ್ತಾಯಿತು, ವಿಜಯಾಂಬಿಕಾ ನಿಮ್ಮ ಅಕ್ಕ ಸಾಮಾನ್ಯದವಳಲ್ಲ, ಅವಳು ಏನು ಬೇಕಾದರೂ ಮಾಡ್ತಾಳೆ, ಅವಳಿಗೆ ಅಧಿಕಾರ ಮತ್ತು ಆಸ್ತಿ ಅಂತ ಅಂದರೆ ಆಸೆ ಮತ್ತು ವ್ಯಾಮೋಹ ಕೂಡ ಇತ್ತು, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಂತ ಗೊತ್ತಿತ್ತು. ಅಷ್ಟೇ ಅಲ್ಲದೆ ನನ್ನ, ನಿನ್ನ, ಪೃಥ್ವಿನ ಮತ್ತು ಪದ್ದುನ ಎಲ್ಲರೂ ಕೂಡ ದೂರ ಮಾಡಿಬಿಟ್ಲು, ಅವಳು ಅಂದ್ಕೊಂಡಿದ್ದ ಸಾಧಿಸ್ಬಿಟ್ಲು. ಆದರೆ ವೀರು ಒಂದು ಮಾತನ್ನು ನೆನ್ಪಿಟ್ಕೋ, ನೀನು ನಿಮ್ಮ ಅಕ್ಕನ ಜೊತೆ ಇದ್ದರೆ ಸರ್ವನಾಶ ಆಗ್ತೀಯಾ, ಆದಷ್ಟು ಬೇಗ ನೀನು ಅವಳಿಂದ ದೂರ ಇರಬೇಕು, ನಿನ್ನ ಜೀವನನ ಉಳಿಸ್ಕೋಬೇಕು, ನಿನ್ನ ಜೀವನ ಹಾಳಾಗೋಗ್ಬಿಡುತ್ತೆ ಸರಿನಾ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಆಗ ವೀರು ಅವ್ರಿಗೆ ವಿಜಯಾಂಬಿಕನ ಸತ್ಯ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಯಜಮಾನ್ರೆ, ನೀವು ಯಾವುದೇ ಕಾರಣಕ್ಕೂ ಆ ವಿಜಯಾಂಬಿಕನ ಸುಮ್ಮನೆ ಬಿಡಬಾರ್ದು, ತಕ್ಕ ಶಾಸ್ತಿ ಮಾಡಬೇಕು ಅಂತ ವೀರು ಅವ್ರಿಗೆ ಹೇಳ್ತಾ ಇರ್ತಾರೆ. ಈ ಕಡೆ ಶ್ರಾವಣಿ ಅವರು ಒಂದು ಬುಕ್ಕನ್ನು ಹಿಡ್ಕೊಂಡು ಏನೋ ಪೇಪರಲ್ಲಿ ಬರ್ತಾ ಇರ್ತಾರೆ. ಆಗ ಕಾಂತಮ್ಮವ್ರು ಕೂಡ ಬರ್ತಾರೆ. ಹೆಲೋ ಮೇಡಮ್ ಅವರೇ, ಏನು ಮಾಡ್ತಿದ್ದೀರಾ, ಮೂರು ಕೆಲಸ ಒಟ್ಟಿಗೆ ಮಾಡ್ತಿದ್ರಲ್ಲ, ಏನು ಮಾಡ್ತೀರಾ ನೀವು ಅಂತ ಹೇಳ್ತಾರೆ. ಏನು ಮಾಡೋದು, ನಾನು ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಏನು ಕೆಲಸನ ಅಂತ ಹೇಳ್ಬಿಟ್ಟು ಕಾಂತಮ್ಮವ್ರು ನಗ್ತಾರೆ. ಆಗ ಶ್ರಾವಣಿ ಅವರು, ಅಲ್ಲ ಯಾಕೆ ಕಾಂತಮ್ಮವ್ರು ಈ ಥರ ಮಾತಾಡಿ ನಗ್ತಾ ಇದ್ದೀರಾ, ನಿಮ್ಗೇನಾದ್ರೂ ಹುಚ್ಚಿಡ್ದಿದೆಯಾ ಅಂತ ಹೇಳ್ತಾರೆ. ಹುಚ್ಚು ನನಗಲ್ಲ ಹುಚ್ಚಿಡ್ದದು, ಅಲ್ಲ ಮೇಡಮ್ ಅವರೇ, ಯಾಕೆ ಅಂತಂದರೆ ಸಮುದ್ರದಲ್ಲಿ ನೀರಿಟ್ಕೊಂಡು
ಬಿಂದಿಗೆ ನೀರಿಗೆ ಓಡಾಡಿದ್ರೆ ಅವ್ರನ್ನ ಏನಂತಾರೆ ಹುಚ್ಚರು ಅಂತಾರೆ. ಅಷ್ಟೇ ಅಲ್ಲದೆ ಬೃಷ್ಟಾನ್ನನ ಕೈಯಲ್ಲಿ ಇಟ್ಕೊಂಡು 2 ತುತ್ತು ಮೊಸರನ್ನಕ್ಕೆ ಹುಡುಕಿದ್ರೆ ಏನಂತಾರೆ ಅಂಥವ್ರನ್ನ ಹುಚ್ಚರು ಅಂತಾರೆ. ನೀವು ನೋಡಿದ್ರೆ ಕೋಟ್ಯಾಧೀಶರು ಇಷ್ಟೆಲ್ಲ ಇರಬೇಕಾದ್ರೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಇನ್ನೇನು ಇರಬೇಕು ಮತ್ತೆ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ನೋಡಿ ಕಾಂತಮ್ಮವ್ರೆ, ನನ್ನ ಹೆಸರಲ್ಲಿ ಏನೇ ಇರ್ಬೋದು, ಆಸ್ತಿ ಇರ್ಬೋದು, ದುಡ್ಡಿರ್ಬೋದು, ಆದರೆ ನಾನು ಸ್ವಾಭಿಮಾನದಿಂದ ದುಡಿಬೇಕು. ಅದೆಲ್ಲ ನಾನು ಸಂಪಾದನೆ ಮಾಡಿರೋದಲ್ಲ. ಬಡವರು ದುಡ್ಡಿಲ್ಲದೆ ಇರೋರಲ್ಲ, ಸ್ವಾಭಿಮಾನ ಇಲ್ಲದೆ ಇರೋರು. ಜವಾಬ್ದಾರಿ ಅನ್ನೋದು ಸುಮ್ಮನೆ ಬರೋದಿಲ್ಲ. ಜವಾಬ್ದಾರಿ ಅನ್ನೋದಿದ್ದರೆ ಎಲ್ಲನೂ ಕೂಡ ಉಳಿಸ್ಕೊಂಡು ಹೋಗ್ಬೋದು. ಅದು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಜವಾಬ್ದಾರಿ ಅನ್ನೋದು ಬರೋದು. ಈ ಸುಬ್ಬನೇ ನೋಡಿ, ಈ ಮನೆ ಜವಾಬ್ದಾರಿನೆಲ್ಲ ಹೊತ್ಕೊಂಡಿದ್ದಾನೆ. ಅವನಿಗೆ ಗೊತ್ತು ಯಾವುದೇ ಕಾರಣಕ್ಕೂ ಅವನು ದಾರಿ ತಪ್ಪೋದಿಲ್ಲ, ತಪ್ಪು ದಾರಿನ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಸುಮ್ಮನೆ ಬಿಟ್ಟಿಯಾಗಿ ತಿನ್ಕೊಂಡಿದ್ರೆ ಏನೂ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಕಾಂತಮ್ಮವರು, ಏನು ನನಗೊಂದು ಅರ್ಥ ಆಗ್ತಿಲ್ವಲ್ಲ, ಆಕಸ್ಮಿಕವಾಗಿ ನಾನೇನೋ ಕೋಟ್ಯಾಧೀಶ್ವರ ಆಗಿದ್ರೆ ಅಯ್ಯೋ ಆವಾಗಲೂ ಏನೂ ಕೂಡ ಆಗ್ತಿರ್ಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಕಾಂತಮ್ಮವರು ಒಬ್ಬರೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ವೀರು ಅವ್ರು ಕೂಡ ಮನೆಗೆ ಬರ್ತಾರೆ. ಆಗ ಎಲ್ಲರೂ ಕೂಡ ಅಲ್ಲೇ ಹಾಲಲ್ಲಿರ್ತಾರೆ. ಅಷ್ಟರಲ್ಲಿ ವಂದನ ಅವ್ರು ಕೂಡ ಅಲ್ಲೇ ಇರ್ತಾರೆ. ಏನಮ್ಮ ಅಕ್ಕ ಎಲ್ಲಿ ಅಂತ ಕೇಳ್ತಾರೆ. ಯಾಕೆ ಬಾವಾ, ಅವರು ಮೇಲಿದ್ದಾರೆ ಕರೀಲ ಅಂತ ಹೇಳ್ತಾರೆ. ಏನೋ ಬೇಡ ವಂದನ, ನಾನೇ ಕರಿತೀನಿ ಅಂತ ಹೇಳ್ಬಿಟ್ಟು ವಿಜಾಮಿಕನ ಕರೀತಾರೆ. ಆಗ ವಿಜಾಮಿಕ ಕೂಡ ಬರ್ತಾರೆ. ಅಲ್ಲ ವೀರು, ಬೆಳಗ್ಗೆಯಿಂದ ಕಾಣಿಸ್ತಾನಿಲ್ಲ, ಎಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಸ್ವಲ್ಪ ಕೆಲಸ ಆಯಿತು, ಅದನ್ನ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಇಷ್ಟೊತ್ತಾಯಿತು ಅಂತ ಹೇಳ್ತಾರೆ. ಆಗ ಲಲಿತಾ ದೇವರು, ಸದ್ಯ ವೀರು ಕೆಲಸನ ಮುಗಿಸ್ಕೊಂಡು ಬಂದೆ ಅಲ್ಲ, ಹೋಗ್ಲಿ ಬಿಡು ಅಂತ ಹೇಳ್ತಾರೆ. ಅತ್ತೆಯವರೇ, ಕೆಲಸ ಸ್ವಲ್ಪ ಮುಗ್ದಿರ್ಬೋದು, ಆದರೆ ಮಾಡೋದು ತುಂಬ ಕೆಲಸ ಇದೆ ಅಂತ ಹೇಳ್ತಾರೆ. ಆಗ ವಿಜಾಮಿಕ, ಏನು ವೀರು ತುಂಬಾ ಒಗಟಾಗಿ ಮಾತಾಡ್ತಿದೆಯಲ್ಲ, ಏನೂ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ. ಸುರೇಂದ್ರ ಅವರು, ಏನಣ್ಣ ಏನಾಯಿತು, ಒಂಥರ ಇದೆಯಲ್ಲ, ಯಾಕೋ ಅಪ್ಸೆಟ್ ಆಗಿದೆಯಾ ನೀನು, ಏನಾಯಿತು ಬೇಜಾರಲ್ಲಿದೆಯಾ ಯಾಕಣ್ಣ ಅಂತ ಕೇಳ್ತಾರೆ. ಆಗ ವೀರು ಅವರು, ಏನು ಅಂತ ಹೇಳಿ, ನಾವು ತುಂಬ ನಂಬಿರೋರು ಮತ್ತು ನಾವು ತುಂಬ ನಂಬಿಕೆ ಇಟ್ಟು ನಮ್ಮವರು ಅಂತ ಅಂದ್ಕೊಂಡಿರ್ತೀವಲ್ಲ, ಅವರು ನಮಗೆ ಮೋಸ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಆಗ ಮದನ್ ಅವರು, ಮಾವ ಯಾರ ಬಗ್ಗೆ ಮಾತಾಡ್ತೀರಾ ನೀವು ಅಂತ ಕೇಳ್ತಾರೆ. ಆಗ ವೀರವರು, ಯಾರು ನಮ್ಮ ಸುತ್ತಮುತ್ತ ಇಟ್ಕೊಂಡು ನಮ್ಮ ಜೀವನನ ನರಕ ಮಾಡ್ತಿರ್ತಾರೆ ಅಂಥವ್ರ ಬಗ್ಗೆ, ಅಷ್ಟೇ ಅಲ್ಲದೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳೋದಿಲ್ಲ ಶತ್ರುಗಳು, ಅಂಥವರು ಕೂಡ ಇರ್ತಾರೆ, ಅಂಥವ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಇವನು ಈ ಥರ ಮಾತಾಡ್ತೀನಿ ಅಂತ ಅಂದರೆ ನಿಜವಾಗ್ಲೂ ಆ ಪೃಥ್ವಿ ಬಗ್ಗೆನೇ ಮಾತಾಡ್ತಿರ್ಬೋದು. ಪೃಥ್ವಿಯಿಂದ ಯಾವುದೇ ನಿಜ ಗೊತ್ತಾಗಿಲ್ಲ ಅಂತ ಆಯಿತು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ವಿಜಾಮಿಕ ನಗ್ತಾ ಇರ್ತಾರೆ. ಆಗ ವೀರವರು, ವಿಶೇಷವಾದ ವ್ಯಕ್ತಿ ಒಬ್ಬರು ಬಂದಿದ್ದಾರೆ ನಮ್ಮ ಮನೆಗೆ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಯಾರು ಅಂತ ವಿಜಯಾಂಬಿಕ ಕೂಡ ಕೇಳ್ತಾರೆ. ಆಗ ಬನ್ನಿ ಒಳಗೆ ಅಂತ ಹೇಳ್ಬಿಟ್ಟು ಪೃಥ್ವಿನ ಕರೀತಾರೆ. ನಂತರ ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ಬರ್ತಾರೆ. ಆಮೇಲೆ ಪೃಥ್ವಿ ಬರ್ತಾರೆ. ಪೃಥ್ವಿನ ನೋಡಿದ ತಕ್ಷಣ ವಿಜಯಾಂಬಿಕ ಫುಲ್ ಟೆನ್ಷನ್ ಆಗಿಬಿಡ್ತಾರೆ, ಫುಲ್ ಶಾಕಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಆಗ ಲಲಿತಾ ದೇವಿಯವರು, ಪೃಥ್ವಿ ನೀನು ಬದುಕಿದ್ಯಾ, ಎಲ್ಲರೂ ಕೂಡ ಸತ್ತೋಗಿದ್ಯಾ, ನೀನು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರು, ಎಲ್ಲಿ ಹೋಗಿದ್ಯೋ ನೀನು, ಎಷ್ಟು ದಿನ ಎಲ್ಲಿದ್ದೆ ನೀನು ಅಂತ ಹೀಗೆ ಕೇಳ್ತಾ ಇರ್ತಾರೆ. ಆಗ ವೀರು ಅವರು, ಅತ್ತೆಯವರೇ ನಿಮ್ಮ ಪ್ರಶ್ನೆಗೆ ಅಕ್ಕ ಉತ್ತರ ಕೊಡ್ತಾಳೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ವಿಜಯಾಂಬಿಕ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಆಗ ವಿಜಯಾಂಬಿಕ ಅವರು, ಅಯ್ಯೋ ನನಗೇನು ಗೊತ್ತು, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನಕ್ಕ ಗೊತ್ತೇ ಇಲ್ವಾ ನಿನಗೆ ಅಂತ ಕೇಳ್ತಾರೆ. ಇಲ್ಲ ನನಗೆ ಗೊತ್ತಿಲ್ಲ ವೀರು ಅಂತ ಹೇಳ್ತಾರೆ. ಆಗ ವೀರು ಅವರು ತುಂಬಾ ಕೋಪ ಮಾಡಿಕೊಂಡು ವಿಜಯಾಂಬಿಕ ಕೆನ್ನೆಗೆ ಜೋರಾಗಿ ಬಾರಿಸ್ಬಿಡ್ತಾರೆ. ಆಗ ಎಲ್ಲರೂ ಕೂಡ ಫುಲ್ ಶಾಕ್ ಆಗಿಬಿಡ್ತಾರೆ. ಏನಕ್ಕ ಇವಾಗಲೂ ಕೂಡ ನಿನಗೆ ಗೊತ್ತಿಲ್ವಾ, ಪೃಥ್ವಿ ಎಲ್ಲಿದ್ದ ಅಂತ ಗೊತ್ತೇ ಇಲ್ವಾ ಅಂತ ಹೇಳ್ಬಿಡ್ತಾರೆ. ಆಗ ವಿಜಯಾಂಬಿಕ ಫುಲ್ ಟೆನ್ಷನಲ್ಲಿ ಹಾಗೆ ಸುಮ್ಮನೆ ನಿಂತಿರ್ತಾರೆ. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನನ್ನ ಹೆಂಡತಿ, ನನ್ನ ಮಗಳು ಎಲ್ಲ ಎಲ್ಲೋದ್ರು, ಯಾಕೆ ದೂರ ಆದರು, ಏನೂ ಗೊತ್ತಿಲ್ಲ ಅಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಕೆನ್ನೆಗೆ ಬಾರಿಸ್ತಾರೆ. ವಿಜಯಾಂಬಿಕ ಮಾಡಿದ ತಪ್ಪಿಗೆ ಸರಿಯಾಗಿ ಒದೆ ತಿಂತಾ ಇರ್ತಾರೆ. ವೀರ ಅವರು ವಿಜಯಾಂಬಿಕ ಮೇಲೆ ತುಂಬಾ ಕೋಪ ಮಾಡಿಕೊಂಡು ಹಿಗ್ಗಾಮುಗ್ಗ ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಮನೆಯವರೆಲ್ಲರೂ ಏನಾಯಿತು, ಯಾಕೆ ಈ ಥರ ವೀರು ಅವರು ಹೊಡಿತಾ ಇದ್ದಾರೆ ಅಂತ ಫುಲ್ ಟೆನ್ಷನಿಂದ ಫುಲ್ ಶಾಕಲ್ಲಿ ನೋಡ್ತಾ ಇರ್ತಾರೆ. ಸುಬ್ಬು ಮತ್ತು ಪದ್ದು ಸರಿಯಾಗಿ ಆಗಬೇಕು ಇವಳಿಗೆ ಅಂತ ಫುಲ್ ಖುಷಿ ಪಡ್ತಿರ್ತಾರೆ.